ಸ್ನೇಹಿತರೆ, ಇವಾಗ ನಾನು ನಿಮಗೆ ಉಚಿತವಾಗಿ ಊಟ ಸಿಗತಕ್ಕಂಥ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಉಚಿತವಾಗಿ ಒಂದೊಳ್ಳೆ ಮೊಸರನ್ನ, ಸಾಮಾನ್ಯವಾದ ಮೊಸರನ್ನ ಅಂತೂ ಇದಲ್ವೇ ಅಲ್ಲ, ದೇವರ ಪ್ರಸಾದ ಅಂತಲೂ ಕೂಡ ನೀವು ಇದನ್ನು ಕರಿಬಹುದು. ಆದರೆ ಇಲ್ಲಿ ಸಂಪೂರ್ಣವಾಗಿ ನಿಮಗೆ ಉಚಿತವಾಗಿ ಊಟ ಸಿಗುತ್ತೆ. ಬರೀ ಮೊಸರನ್ನ ಅಲ್ಲ, ಇಲ್ಲಿ ಬೆಲ್ಲದ ಅನ್ನನೂ ಕೂಡ ಸವಿಬಹುದು. ಹೊಟ್ಟೆ ತುಂಬುವವರೆಗೂ ಒಂದು ಇದನ್ನು ತಿನ್ಬೋದು. ಮತ್ತು ಅಮೃತ ಇದ್ದಾಗಿರುತ್ತೆ. ನಿಜವಾಗ್ಲೂ ಇಲ್ಲಿ ಹೋಗಿ ಸವಿದ ಮೇಲೆ, ಇದರ ರುಚಿಯನ್ನು ಸವಿದ ಮೇಲೆ ನಿಮಗೆ ನಿಜವಾಗ್ಲೂ ಇದು ಸಾಮಾನ್ಯ ಅಲ್ಲಪ್ಪ ಅಂತ ಅನಿಸುತ್ತೆ. ಇದು ಸಾಮಾನ್ಯವಾಗಿ ಫ್ರೀ ಊಟ ಕೊಡ್ತಕ್ಕಂಥ ಸ್ಥಳ ಅಲ್ಲ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ಮಠ ಇದೆ. ಈ ಕಾಮಧೇನು ಕ್ಷೇತ್ರ ಅಂದ್ಬಿಟ್ಟು ಇಲ್ಲಿ ನಿಮಗೆ ಪ್ರತಿ ಗುರುವಾರ ಉಚಿತವಾಗಿ ಈ ಒಂದು ಅನ್ನಭಾಗ್ಯ ಸಿಗುತ್ತೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಫುಡ್ಡು ಸವಿಯೋಕ್ಕೆ ಎಷ್ಟೋ ಜನ್ಮಗಳ ಪುಣ್ಯ ನಾವು ಪಡ್ಕೊಂಡಿರಬೇಕು. ಬನ್ನಿ, ಇವಾಗ ನಾನು ನಿಮಗೆ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ತಿಳಿಸ್ಬಿಡ್ತೀನಿ. ಆ್ಯಕ್ಚುಲಿ ಇದು ನಿಮಗೆ ಲಕ್ಷ್ಮೀಪುರ ಕಡಬಗೆರೆ ಈ ಒಂದು ರಸ್ತೆಯಲ್ಲಿ ಬರುತ್ತೆ. ಇದು ಎಲ್ಲಿ ಬರುತ್ತೆ ಗುರು ಅಂತ ನೀವು ಕೇಳಬಹುದು. ಪೀಣ್ಯ ಸೈಡ್ ಬರುತ್ತೆ. ಪೀಣ್ಯ ಈ ಆಂಧ್ರಹಳ್ಳಿ ಇದೆಯಲ್ವಾ, ಆ ಒಂದು ಸೈಡಲ್ಲಿ ಬರುತ್ತೆ. ಇದರ ಒಂದು ಲೊಕೇಶನನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆದರೆ ಇಲ್ಲಿ ಊಟವನ್ನು ಸವಿಬೇಕಾದ್ರೆ ಕೆಲವೊಂದು ರೂಲ್ಸ್ಗಳಿದೆ. ಆ ಒಂದು ರೂಲ್ಸ್ಗಳನ್ನು ತಿಳಿದುಕೊಂಡು ಹೊರಟುಬಿಡಿ. ಓಕೆ, ರೂಲ್ಸ್ಗಳು ಏನೇನಪ್ಪ ಅಂತಂದರೆ, ಮೊದಲು ನಾವು ಇಲ್ಲಿ ನೀವು ನೋಡ್ತಾ ಇರಬಹುದು, ದೇವರ ಒಂದು ಸ್ಥಾನಕ್ಕೆ ಬರ್ತೀವಿ. ಕಾಮಧೇನು ಕ್ಷೇತ್ರ ಅಂದ್ಬಿಟ್ಟು ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ಆಶೀರ್ವಾದವನ್ನು ಪಡೆಯೋಕ್ಕೆ ಜನ ಎಲ್ಲೆಲ್ಲಿಂದಲೋ ನುಗ್ಗಿ ಎಲ್ಲೆಲ್ಲಿಂದಲೋ ಬರ್ತಾರೆ. ಲಕ್ಷಾಂತರ ಜನ ಬರ್ತಾರೆ. ಅಂದರೆ ಪ್ರತಿದಿನ ಪೂಜೆ ಇರುತ್ತೆ. ಆದರೆ ಗುರುವಾರ ನಿಮ್ಗೆ ಗೊತ್ತಿದೆ, ಗುರುವಾರ ಅಂತ ಗುರುವಾರ ಮಾತ್ರ ನಿಜವಾಗ್ಲೂ ಇಲ್ಲಿ ಜನ ಕಿಕ್ಕಿರಿದು ಇಲ್ಲಿಗೆ ಜನ ಆ ಮಟ್ಟಿಗಿನ ಜನ ಇಲ್ಲಿಗೆ ಬರ್ತಾರೆ. ನಾವು ದೇವರ ಒಂದು ಇದನ್ನು ನಾವು ಪಡ್ಕೊಂಡು ಆನಂತರ ಇಲ್ಲಿಗೆ ಕೊನೆ ಗಳಿಗೆಗೆ ಅಂದರೆ ದೇವರ ದರ್ಶನವನ್ನು ಪಡ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಾಂತಿಯನ್ನು ಪಡ್ಕೊಂಡು ಇನ್ನೂ ನೀವು ಒಳಗಡೆ ಇನ್ನೂ ತುಂಬ ಚೆನ್ನಾಗಿದೆ. ಒಳಗಡೆ ನೀವು ದೇವರ ಸ್ಥಾನದಲ್ಲಿ ಅದಾದ ನಂತರ ನೀವು ಇಲ್ಲಿಗೆ ಬಂದರೆ ನೀವು ನೋಡ್ತಾ ಇರಬಹುದು, ಇಲ್ಲಿ ಉಚಿತವಾಗಿ ನಿಮಗೆ ಒಂದು ಊಟ ಕೊಡುವಂಥ ಸ್ಥಳ. ಇಲ್ಲಿಗೆ ನಾವು ಇವಾಗ ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೀವಿ. ಈ ಒಂದು ಸ್ಥಳಕ್ಕೆ ಬಂದ ಮೇಲೆ ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೇಬೇಕು. ಹೆಂಗಂದ್ರೆ ಹಂಗೆ ಹೋಗ್ಬಿಟ್ಟು ನೀವು ಹೋಗಿ ಊಟವನ್ನು ಮಾಡೋಕ್ಕಾಗಲ್ಲ. ಇಲ್ಲಿ ಕ್ಯೂವನ್ನು ಕಾಪಾಡ್ಕೋಬೇಕು. ಕ್ಯೂ ಕಾಪಾಡಿಕೊಂಡು ಅಲ್ಲೆಲ್ಲ ತಟ್ಟೆಗಳನ್ನು ತೊಳೆದು ತಟ್ಟೆಗಳನ್ನು ಇಟ್ಟಿರ್ತಾರೆ. ಆ ಒಂದು ತಟ್ಟೆಗಳನ್ನು ನೀವು ನೋಡ್ತಾ ಇರ್ಬೋದು. ನಿಮಗೆ ತೆಗೆದುಕೊಳ್ತಾ ಇರ್ತಕ್ಕಂಥ ಒಂದು ಸ್ಥಳವನ್ನು ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಈ ಒಂದು ತಟ್ಟೆನ ತೆಗೆದುಕೊಂಡು ಕೂಡ ಕ್ಯೂ ಅಲ್ಲಿ ಹೋಗಬೇಕಾಗುತ್ತೆ. ಫಸ್ಟು ನಿಮಗೆ ಒಂದು ಕಡೆ ಇಲ್ಲಿ ನಿಮಗೆ ಬೆಲ್ಲದ ಅನ್ನವನ್ನು ಕೊಡ್ತಾ ಇರ್ತಾರೆ, ಇನ್ನೊಂದು ಕಡೆ ಮೊಸರನ್ನವನ್ನು ಕೊಡ್ತಾ ಇರ್ತಾರೆ. ನೀವು ಒಂದು ಬೆಲ್ಲದ ಅನ್ನ ಬೇಕಾದ್ರೆ ಫಸ್ಟ್ ತಗೋಬೋದು, ಇಲ್ಲ ಅಂತಂದರೆ ಮೊಸರನ್ನ ಯಾವ್ದು ಬೇಕಾದರೂ ಫಸ್ಟ್ ತಗೋಬೋದು. ಇಲ್ಲಿ ಫಸ್ಟ್ ತಗೊಂಡು ಒಂದನ್ನು ತೆಗೆದುಕೊಂಡು ಅದ್ರ ಸಂಪೂರ್ಣವಾಗಿ ಸವಿಬೇಕು. ನೀವು ಸಂಪೂರ್ಣವಾಗಿ ತಿನ್ನಬೇಕು, ಒಂದು ಚೂರನ್ನು ಕೂಡ ಬಿಡಬಾರ್ದು. ರುಚಿ ಹೇಗಿದೆ ಅಂತ ನೀವು ಆ್ಯಕ್ಚುಲಿ ನೀವು ಇಲ್ಲಿ ಅದನ್ನು ಊಟ ಮಾಡಿದ ನಂತರ ಬಂದು ನಿಮಗೆ ಇಲ್ಲಿ ಕಮೆಂಟ್ ಮಾಡಬೇಕು. ಈ ಒಂದು ವಿಡಿಯೋದಲ್ಲಿ ಆ ಮಟ್ಟಿಗಿನ ಒಂದು ರುಚಿ ಇಲ್ಲಿ ನಿಜವಾಗ್ಲೂ ಒಂದು ದೇವರ ಪ್ರಸಾದ, ಆ ಮಟ್ಟಿಗಿನ ರುಚಿ ಇಲ್ಲಿ ಇರುತ್ತೆ. ಇದಾದ ನಂತರ ನೀವು ಮೊಸರನ್ನು ಕೂಡ ಹಾಕಿಸ್ಕೊಂಡು ನೀವು ತುಂಬ ಜನ ಇಲ್ಲ ಒಂದೇ ಸಾರಿನ ಇಲ್ಲಿ ಕೊಡ್ತಕ್ಕಂಥದ್ದು ಅಂತ ಕೇಳ್ಬೋದು. ಹಂಗೇನಿಲ್ಲ, ನಿಮಗೆ ಬೇಕು ಅಂದರೆ ಇನ್ನೂ ಒಂದು ಬಾರಿ ಹೋಗಿ ಊಟವನ್ನು ಹಾಕಿಸ್ಕೊಂಡು ಹೊಟ್ಟೆ ತುಂಬ ತಿಂದು ನಂತರ ತಟ್ಟೆಯನ್ನು ಅಲ್ಲೇ ಇಡಬಾರ್ದು. ಇಲ್ಲಿ ಈ ಒಂದು ಸ್ಥಳದಲ್ಲಿ ಅದೊಂದು ರೂಲ್ಸ್ ಇದೆ, ತಟ್ಟೆಯನ್ನು ತಿಂದ್ಬಿಟ್ಟು ಅಲ್ಲೇ ಇಡಬಾರ್ದು. ಮತ್ತೆ ಇಲ್ಲಿ ನೋಡಿ ನಾವು ಹೋಗ್ತಾ ಇದ್ದೀವಿ, ತಟ್ಟೆನ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಈ ಒಂದು ಕೊಳಾಯಿ ಬಳಿ ಬರ್ತೀವಿ. ತುಂಬ ಜನ ಎಲ್ಲ ತೊಳಿತಾ ಇದ್ದಾರೆ ನೋಡಿ. ಅಲ್ಲಿ ಸೋಪು ಕೂಡ ಇರ್ತಾರೆ, ಸೋಪು ಬ್ರಷು ಇದೆಲ್ಲ ಕೂಡ ಇಟ್ಟಿರ್ತಾರೆ. ಎಲ್ಲವನ್ನು ನೀಟಾಗಿ ತೆಗೆದುಕೊಂಡು ಸ್ವಚ್ಛವಾಗಿ ತೊಳೆದು ನಂತರ ನಾವು ಊಟದ ತಟ್ಟನ್ನು ಎಲ್ಲಿ ತಗೊಂಡು ಹೋಗಿದ್ವಿ ಊಟ ಮಾಡೋಕ್ಕೆ, ಅಲ್ಲೇ ತಗೊಂಡೋಗಿ ನೀಟಾಗಿ ತೊಳೆದು ಇಡಬೇಕು. ಇಲ್ಲಿಟ್ಟು ಆನಂತರ ನೀವು ಒಳಗಡೆ ಶುದ್ಧವಾಗಿ ಕುಡಿಯೋಕ್ಕೆ ನೀರನ್ನು ಕೂಡ ಇಟ್ಟಿದ್ದಾರೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು. ಈ ನೀರನ್ನು ಕುಡಿದು ಆನಂತರ ನಿಜವಾಗಲೂ ಈ ಒಂದು ಸ್ಥಳಕ್ಕೆ ಒಂದು ಉಚಿತವಾಗಿ ನಮಗೆ ಒಂದು ಪ್ರಸಾದವನ್ನು, ದೇವರ ಪ್ರಸಾದವನ್ನು ಕೊಟ್ಟಂತೆ ಒಂದು ಸ್ಥಳಕ್ಕೆ ಋಣಿಯಾಗಿ ನಮಸ್ಕರಿಸಿ ದೇವರ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಬರೋಣ. ನಮಸ್ಕಾರ.